ಮೈಸೂರಿನ ಉದಯಗಿರಿಯಲ್ಲಿ ಆದಂತಹ ಘಟನೆ ಇತ್ತಲ್ಲ, ಈ ಘಟನೆಯಲ್ಲಿ ಪೊಲೀಸರು ಈಗ ಅದರ ಭಯಾನಕ ವಿವರವನ್ನು ಕೊಟ್ಟಿದ್ದಾರೆ. ಹೇಗಿತ್ತು ಅಂತೇಳಿ ಪೊಲೀಸರ ತಲೆನೇ ಉರುಳ್ತಾ ಇತ್ತು ಅನ್ನುವಂತಹ ಆತಂಕ ಇದರಲ್ಲಿದೆ. ಒಂದು ಸ್ವಲ್ಪ ಯಾಮಾರಿದ್ರು ಸಹ. ಆದರೆ ನಾಯಕರು ಮಾತ್ರ ಈ ವಿಚಾರದಲ್ಲಿ ಇನ್ನೂ ಕೂಡ ಪುಂಖಾನುಪುಂಖು ಪೊಲೀಸರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ. ಉದಯಗಿರಿ ಗಲಭೆ ಪೂರ್ವ ನಿಯೋಜಿತಾನ, ಯಾವ ಅನುಮಾನನೂ ಬೇಡ, ಆ ರೀತಿ ಚೀಲದಲ್ಲಿ ಕಲ್ಲುಗಳನ್ನು ತುಂಬಿಟ್ಕೊಂಡಿದ್ದಾರೆ ಅನ್ನೋದಾದರೆ ಆ ಹೇಳಿಕೆಯನ್ನು ಕೊಟ್ಟಿದ್ದು ಯಾವಾಗ, ಪ್ರಚೋದನಕಾರಿಯಾಗಿರುವಂತಹ ಬಂದಿರೋದು ಏನಿದೆ ಅದಾದ ನಂತರ ಈ ಭಾಷಣವನ್ನು ಮಾಡಿದ ನಂತರ ಈ ಗಲಾಟೆ ಆರಂಭವಾಗುತ್ತೆ. ವೆಲ್ ಪ್ಲ್ಯಾನ್ಡ್ ಅನ್ನೋ ರೀತಿಯಲ್ಲಿ ಪ್ರಚೋದನಕಾರಿ ಭಾಷಣದಿಂದಲೇ ಈ ಗಲಾಟೆ ಆಗಿದ್ದ, ಯಾವ ಅನುಮಾನನೂ ಬೇಡ. ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ಯಾರು, ಅವನನ್ನು ಒಳಗಡೆಗೆ ಹಾಕಿದ್ರ, ಠಾಣೆಯ ಸಮೀಪದ ನಿವಾಸಿಗಳಿಂದಲೇ ಕೃತ್ಯ ಅಂತ ಹೇಳ್ತಾ ಇದ್ದಾರೆ. ಅವರೇ ಮಾಡೋದ್ರಿ. ಕಾಶ್ಮೀರದಲ್ಲಿ ನೋಡಿಲ್ವಾ ಏನಾಗಿತ್ತು ಅಂತ ಹೇಳಿ. ಸ್ವಲ್ಪ ಯಾಮಾರಿದ್ರೂ ಸಹ ಪೊಲೀಸರ ಶವ ಬೀಳ್ತಾ ಇತ್ತ. ಪೊಲೀಸರು ಏನ್ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆಯನ್ನು ಅನೇಕರು ಕೇಳ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರ ಗನ್ ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದಾವೆ. ಅದು DJ ಹಳ್ಳಿಯಲ್ಲೂ ನೋಡಲಿಲ್ಲ, ಹುಬ್ಬಳ್ಳಿಯಲ್ಲೂ ನೋಡಲಿಲ್ಲ, ಶಿವಮೊಗ್ಗದಲ್ಲೂ ನೋಡಲಿಲ್ಲ, ನಾಗಮಂಗದಲ್ಲೂ ನೋಡಲಿಲ್ಲ. ಗಲಭೆಯಲ್ಲಿ ಇದ್ದವರು 1000ಕ್ಕೂ ಹೆಚ್ಚು ಮಂದಿ. ಕೇಸ್ ಹಾಕಿದ ಎಷ್ಟು ಜನರ ಮೇಲೆ? ಎಷ್ಟೇ ಕೇಸ್ ಹಾಕಿದ್ರು ಕೂಡ ನಾಳೆ ಅವ್ರನ್ನ ಅಮಾಯಕರಂತಾನೆ ಕ್ಯಾಬಿನೆಟ್ನಲ್ಲಿ ಒಂದು ಡಿಸ್ಕಷನ್ ಮಾಡಿಬಿಟ್ಟು ಒಂದು 3-4 ತಿಂಗಳಲ್ಲಿ ಕಳಿಸ್ಕೊಡ್ತಾರೆ. ಯಾವ ಅನುಮಾನನೂ ಇಟ್ಕೊಳಕ್ಕೆ ಹೋಗಬೇಡಿ ಅವ್ರನ್ನ. ಅಷ್ಟೊಂದೆಲ್ಲ ಆದಾಗ್ಲೇ ಅವರ ಶಾಸಕರ ಮನೆಗೆ ಬೆಂಕಿ ಇಟ್ಟವ್ರನ್ನೇ ಅಮಾಯಕರು ಅಂತೇಳಿ ಆಚೆ ಬಿಟ್ಟವರು ಇವರು. ಠಾಣೆ ಪೊಲೀಸರ ಮೇಲೆ ಮನಬಂದಂತೆ ಕಲ್ಲೇಟನ್ನು ಹೊಡೆದಿದ್ದಾರೆ. ಸೇಮ್ ಅಲ್ಲೂ ಹಾಗೆ ಆಗಿದ್ದಲ್ವಾ DJ ಹಳ್ಳಿ KG ಹಳ್ಳಿಯಲ್ಲಿ. ಪೊಲೀಸ್ ಠಾಣೆಯ ಮೇಲೆ ಕಲ್ಲೆಸೆದರು, ಪೊಲೀಸ್ ವಾಹನಗಳಿಗೆ ಬೆಂಕಿಯನ್ನು ಇಟ್ಟರು, ಅದಾದ ನಂತರ ಶಾಸಕರ ಮನೆಗೂ ಕೂಡ ಬೆಂಕಿಯನ್ನು ಇಟ್ಟರು, ಅವರನ್ನ ಅಮಾಯಕರು ಅಂತ ಅಂದರು. FIRನಲ್ಲಿ ಈಗ ಬಯಲಾಗಿದೆ ಘಟನೆಯ ಭೀಕರ ದೃಶ್ಯಗಳು. ಹೇಗಿತ್ತು ಘಟನೆ, ಅದರ ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನೋಡ್ಕೊಂಡು ಬನ್ನಿ. ಉದಯಗಿರಿ ಗಲಭೆ ಪೂರ್ವ ನಿಯೋಜಿತಾನ, ಪ್ರಚೋದನಾ ಭಾಷಣದಿಂದಲೇ ಹಿಂಸಾಚಾರ, ಠಾಣೆ ಸಮೀಪದ ನಿವಾಸಿಗಳಿಂದಲೇ ಕೃತ್ಯ. ಮೈಸೂರಿನ ಉದಯಗಿರಿ ಗಲಭೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಪ್ರಚೋದನಕಾರಿ ಭಾಷಣದಿಂದಲೇ ರೊಚ್ಚಿಗೆದ್ದು ಉದ್ರಿಕ್ತರು ಕಲ್ಲು ತೂರಾಟ ನಡೆಸಿದ್ದಾರೆ ಅನ್ನೋ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ CCTV ದೃಶ್ಯಗಳು ಲಭ್ಯವಾಗಿದೆ. ದೃಶ್ಯಗಳು ಘಟನೆಯ ಭೀಕರತೆಯನ್ನು ತೆರೆದಿಟ್ಟಿವೆ. ಕಲ್ಲೆಸೆದ ಎಲ್ಲ ಆರೋಪಿಗಳು ಪೊಲೀಸ್ ಠಾಣೆಯ 100 ಮೀಟರ್ ಅಂತರದ ನಿವಾಸಿಗಳಾಗಿದ್ದು, ಎಲ್ಲರೂ ಪಂಚರ್ ಶಾಪ್, ಸ್ಕೂಟರ್ ಮೆಕ್ಯಾನಿಕ್ಗಳಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸದ್ಯ CCTV ದೃಶ್ಯ ಆಧರಿಸಿ CCB ಟೀಮ್ ಆರೋಪಿಗಳನ್ನ ಪತ್ತೆ ಹಚ್ಚಿದೆ. ಸ್ವಲ್ಪ ಯಾಮಾರಿದ್ರೂ ಬೀಳ್ತಿತ್ತ ಪೊಲೀಸರ ಹೆಣ. ಠಾಣೆ ಪೊಲೀಸರ ಮೇಲೆ ಮನ ಬಂದಂತೆ ಕಲ್ಲೇಟು. FIRನಲ್ಲಿ ಹೊರಬಿತ್ತು ಘಟನೆಯ ಭೀಕರತೆ. ಮೈಸೂರಿನ ಉದಯಗಿರಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಫೆಬ್ರವರಿ 9ರಂದು ರಾತ್ರಿ ನಡೆದಿದ್ದ ಗಲಭೆ ಭಯದ ವಾತಾವರಣ ನಿರ್ಮಿಸಿಬಿಟ್ಟಿದೆ. ಈ ಮಧ್ಯೆ ಕಲ್ಲು ಎಸೆದು ದುಷ್ಕೃತ್ಯ ಮೆರೆದ ಆರೋಪಿಗಳ ಹೆಡೆಮುರಿ ಕಟ್ಟಲಾಗಿದೆ. ಗಲಭೆಯಲ್ಲಿ 1000ಕ್ಕೂ ಹೆಚ್ಚು ಜನ ಇದ್ದರು. ಪೊಲೀಸ್ ಠಾಣೆ ಹಾಗೂ ಪೊಲೀಸರ ಮೇಲೆ ಮನ ಬಂದಂತೆ ಕಲ್ಲು ತೂರಿದ್ದಾರೆ. ಸ್ವಲ್ಪ ಯಾಮಾರಿದ್ರೂ ಪೊಲೀಸರ ಹೆಣಗಳು ಬೀಳುತ್ತಿದ್ದವು ಅಂತ FIRನಲ್ಲಿ ಉಲ್ಲೇಖವಾಗಿದೆ. ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ಬಂದು ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ವಾಹನಗಳಿಗೆ ಹಾನಿ, ಕರ್ತವ್ಯ ನಿರ್ವಹಿಸುತ್ತಿದ್ದ ಅಧಿಕಾರಿ ಸಿಬ್ಬಂದಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆ ಮಾಡಿದ್ದಾರೆ. ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ ಅನ್ಯ ಕೋಮಿನ ಯುವಕರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಉದಯಗಿರಿ ಪೊಲೀಸ್ ಠಾಣಾ PSI ಸುನೀಲ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಗೃಹ ಸಚಿವ ಪರಮೇಶ್ವರ್ ಘಟನೆ ನಡೆದು 3 ದಿನದ ಬಳಿಕ ಭೇಟಿ. ಇನ್ನು ಉದಯಗಿರಿ ಗಲಭೆ ನಡೆದು 3 ದಿನಗಳ ಬಳಿಕ ಸ್ಥಳಕ್ಕೆ ಗೃಹ ಸಚಿವ ಪರಮೇಶ್ವರ್ ಭೇಟಿ ನೀಡಿದ ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಜೊತೆಯೂ ಸಭೆ ನಡೆಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈಗಾಗಲೇ 10 ಆರೋಪಿಗಳ ಬಂಧನ ಆಗಿದೆ. ಕಾನೂನು ಪ್ರಕಾರವೇ ಕ್ರಮ ತಗೋತೇವೆ ಅಂತ ಹೋಮ್ ಮಿನಿಸ್ಟರ್ ತಿಳಿಸಿದ್ದಾರೆ. ಇಲ್ಲ, ಈಗಾಗಲೇ ನಾನು ನಿನ್ನೆನೂ ಹೇಳಿದೆ, ನಾವು ಯಾವುದೇ ಮುಲಾಜಿಲ್ಲದೆ ಕ್ರಮ ತಗೊಳ್ತೀವಿ ಅಂತೇಳಿ. ಈಗಾಗಲೇ ಸುಮಾರು 10 ಜನರ ಮೇಲೆ ಅರೆಸ್ಟ್ ಮಾಡಿದ್ದಾರೆ. ಯಾರು ಕಲ್ಲು ಹೊಡೆದ್ರು, ಯಾರು ಅವರೆಲ್ಲ ಇನ್ನೂ ಕೂಡ ನಮ್ಮ CCTV ಫುಟೇಜ್ನಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಕೇಸ್ ದಾಖಲಿಸಲು ಪೊಲೀಸರು ವಿಳಂಬ ಮಾಡಿದ್ರ? ಅಮಾಯಕರಿಗೆ ತೊಂದರೆ ಕೊಡಬೇಡಿ ಅಂದ್ರು ತನ್ವೀರ್ ಸೇಠ್. ಪ್ರಕರಣ ದಾಖಲಿಸಿಕೊಳ್ಳುವುದರಲ್ಲಿ ಪೊಲೀಸರು ವಿಳಂಬ ಮಾಡಿದ್ದಾರೆ ಅಂತ ಶಾಸಕ ತನ್ವೀರ್ ಸೇಠ್ ಆರೋಪಿಸಿದ್ದಾರೆ. ಬೆಳಗ್ಗೆ ದೂರು ಕೊಟ್ಟರೆ ಸಂಜೆ ಪ್ರಕರಣ ದಾಖಲಾಗಿದೆ. ಎಲ್ಲದರ ಬಗ್ಗೆ ಪರಾಮರ್ಶೆ ಮಾಡಬೇಕಿದೆ. ಅಮಾಯಕರಿಗೆ ತೊಂದರೆ ಕೊಡಬೇಡಿ ಎಂದಷ್ಟೇ ಪೊಲೀಸರಿಗೆ ಮನವಿ ಮಾಡಿದ್ದೇನೆ. ದೂರು ಕೊಟ್ಟ ಮೇಲೆ FIR ಹಾಕೋಕೆ ಯಾಕೆ ವಿಳಂಬ ಆಗಿದೆ ಅನ್ನೋದು ಗೊತ್ತಾಗಬೇಕು ಅಂತ ತನ್ವೀರ್ ಸೇಠ್ ಆಗ್ರಹಿಸಿದ್ದಾರೆ. ನಾನು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೇನೆ. ದೂರು ಕೊಟ್ಟ ಮೇಲೆ FIR ದೂರು ಕೊಟ್ಟಂತಹ ಸಮಯ ಮತ್ತು FIR ಹಾಕಿದಂಥ ಸಮಯ ಮಧ್ಯದಲ್ಲಿ ಆದಂಥ ವಿಳಂಬ
ಈ ಎಲ್ಲವೂ ಮುಂದೆ ಬರಬೇಕು. ಅದರ ಜೊತೆಗೆ ದೂರು ಕೊಡೋಕ್ಕೆ ಬಂದಂಥವ್ರ ಜೊತೆಗೆ ವರ್ತನೆ ಹೇಗಾಗಿತ್ತು, ದಸ್ತಗಿರಿ ಮಾಡಿದ ಮೇಲೂ ಇಂಥ ಪರಿಸ್ಥಿತಿ ಬರಬೇಕಾದ್ರೆ ಕಾರಣಗಳು ಏನು ಅನ್ನೋದನ್ನು ನಾನು ಒಂದು ವರದಿಯನ್ನು ಕೇಳಿದ್ದೇನೆ. ಆ ವರದಿ ಬಂದ ಮೇಲೆ ಅದರ ಮೇಲೆ ನಾನು ಕ್ರಮವನ್ನು ಜರುಗಿಸುವಂಥದ್ದಕ್ಕೆ ಮುಂದಾಗ್ತೇನೆ. ಕಲ್ಲು ತೂರಾಟ ಪ್ರಕರಣದಲ್ಲಿ ಇದುವರೆಗೂ 15 ಜನರನ್ನು ಪೊಲೀಸರು ಬಂಧಿಸಿದ್ದಾರೆ. 14 ಯುವಕರು, ಓರ್ವ ಅಪ್ರಾಪ್ತನನ್ನ ಸಹ ಪೊಲೀಸರು ಬಂಧಿಸಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಓರ್ವ ಬಾಲಕನನ್ನ ಬಾಲಮಂದಿರಕ್ಕೆ ಕಳುಹಿಸಲಾಗಿದೆ. ಒಟ್ಟಾರೆ ಉದಯಗಿರಿ ಪ್ರಕರಣದ ಆರೋಪಿಗಳ ಬಂಧನ ಚುರುಕು ಪಡೆದ ಹೊತ್ತಿನಲ್ಲೇ ಅದರ ಭೀಕರತೆ ಹೇಳುವ ದೃಶ್ಯಗಳು ಸಿಗುವ ಮೂಲಕ ಗಲಾಟೆ ಪೂರ್ವ ನಿಯೋಜಿತವಾ ಎಂಬ ಅನುಮಾನ ಮೂಡಿಸಿದೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.